ನೋಡಿ ಶ್ರೀಪಾದ್ ಪಾಟೀಲ್, ದಸರಾ ಅಂತಂದರೆ ಒಂದು ಕಡೆ ವಿನೋದ, ಮತ್ತೊಂದು ಕಡೆ ಆನಂದ. ನಮ್ಮ ವಿನೋದ ಸಂಭ್ರಮವನ್ನು ವಿನೋದ ಮತ್ತು ಆನಂದ ರೀ, ಅಲ್ಲಿಬ್ರು ವಿನೋದ ಆನಂದ. ಮತ್ತೊಂದು ಕಡೆ ರಾಮನಗರದಿಂದ ಪಾರ್ಸಲ್ ಮಾಡಿದ್ದಾರೆ ನಮ್ಮ ಮಹಾದೇವ ಸ್ವಾಮಿನ. ಒಂದು ಕಡೆ ವಿನೋದ, ಇನ್ನೊಂದು ಕಡೆ ಆನಂದ. ಆನಂದ್ ಅವರೇ, ಈಗ ಮಂಡ್ಯದವ್ರು, ನೀವು ಮಂಡ್ಯದಿಂದ ಅಲ್ಲಿಗೆ ನಿಮ್ಮನ್ನು ಈ ಡೆಪ್ಯುಟೇಷನ್ಗೆ ಕಳಿಸಲಾಗಿದೆ ಮೈಸೂರಿಗೆ. ಈ ಮಂಡ್ಯ ಭಾಗದವ್ರಿಗೆ ಹೆಂಗಿರುತ್ತೆ ಈ ದಸರಾ ಅಂತ ಹೇಳಿದಾಗ? ಮೈಸೂರು ವೆರಿ ನಿಯರ್ ಬೈ, ಒಂದು ಸಂದರ್ಭದಲ್ಲಿ ಸೇಮ್ ಜಿಲ್ಲೆ ಆಗಿತ್ತು. ನಿಮ್ಮ ಸಂಭ್ರಮಗಳೇನು? ಜೆ.ಪಿ. ಸರ್, ಮೈಸೂರು ದಸರಾಗೂ ಮೊದಲು ಆರಂಭ ಆಗಿದ್ದು ಶ್ರೀರಂಗಪಟ್ಟಣದಲ್ಲಿ ದಸರಾ. ಅಂದರೆ ಮೈಸೂರಿಗೆ ಅರಮನೆ ಶಿಫ್ಟ್ ಆಗೋಕ್ಕೂ ಮೊದಲೇ ಮೈಸೂರು ರಾಜವಂಶಸ್ಥರ ಅರಮನೆ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ, ಎಲ್ಲ ಆಚರಣೆಗಳಿದ್ದಿದ್ದು ಕೂಡ ಶ್ರೀರಂಗಪಟ್ಟಣದಲ್ಲಿ. ಆ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾವನ್ನು ಮಾಡ್ತಾರೆ. ಅಂದರೆ ಒಂದು ಕಡೆ ಅಷ್ಟೊಂದು ಅದ್ದೂರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ನಾಳೆಯಿಂದ 5 ದಿನಗಳ ಕಾಲ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾ ನಡೆಯುತ್ತೆ. ಇನ್ನು ಮೈಸೂರು ದಸರಾ ಅಂದರೆ ಮಂಡ್ಯ ಭಾಗ ಅಲ್ಲ, ಇಡೀ ರಾಜ್ಯದ ಜನರೇ ಒಂದು ವಿಶೇಷವಾಗಿ ನೋಡುವಂಥದ್ದು. ಅದೇ ರೀತಿ ಮಂಡ್ಯದ ಜನರು ಕೂಡ ವಿಶೇಷವಾಗಿ ದಸರಾವನ್ನು ನೋಡೋದಕ್ಕೆ ಬರ್ತಾರೆ. ಇವತ್ತು ಕೂಡ ಸಾಕಷ್ಟು ಜನದಲ್ಲಿ ಬಂದಿದ್ದಾರೆ. ಆದರೆ ಅಂತಿಮ ದಿನ ಬರುವಂಥ ಜನ ನಿರೀಕ್ಷೆಗೂ ಮೀರಿ ಬರುವಂಥದ್ದು. ಒಂದು ಕಡೆ ಅವರ ಸ್ವಂತ ವೆಹಿಕಲ್ ಅಥವಾ ಮತ್ತೊಂದು ಹೇಗಾದರೂ ಸರಿ ನಾವು ದಸರಾ ನೋಡಬೇಕು ಅನ್ನೋ ಒಂದು ರೀತಿಯಲ್ಲಿ ಬರುವಂಥದ್ದು. ಹಿಂದೆ ಕಾಲ್ನಡಿಗೆಯಲ್ಲಿ ಮೈಸೂರಿಗೆ ಬಂದು ದಸರಾವನ್ನು ನೋಡುವಂಥ ಪರಿಸ್ಥಿತಿ ಇತ್ತು. ಈಗ ಒಂದು ಬದಲಾವಣೆ ಆಗಿದೆ. ಸರ್ಕಾರಿ ಬಸ್ಗಳಿರ್ಬೋದು, ಸ್ವಂತ ವೆಹಿಕಲ್ಗಳಿರ್ಬೋದು. ಹಾಗಾಗಿ ಬಸ್ಗಳಲ್ಲಿ ಅಥವಾ ಸ್ವಂತ ವೆಹಿಕಲ್ಗಳಲ್ಲಿ ಬಂದು ನೋಡ್ತಾರೆ. ಒಟ್ಟಾರೆ ಹೇಳೋದಾದ್ರೆ ದಸರಾ ಅನ್ನೋದೇ ಒಂದು ಸಂಭ್ರಮ. ಆ ಸಂಭ್ರಮವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಮಂಡ್ಯ ಜನವು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ಮೈಸೂರಿನತ್ತ ಬಂದು ಅವರು ಕೂಡ ಕಣ್ ತುಂಬಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಕೆಲವೇ ಕ್ಷಣದಲ್ಲಿ ದಸರಾ ಉದ್ಘಾಟನೆ ಆಗುವಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯ ಚಾಮುಂಡಿಯ ದರ್ಶನಕ್ಕೆ ಹೋಗಿರುವಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಂತೆ ಅವರನ್ನು ಮೈಸೂರು ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಅಂದರೆ ಸ್ವಾಗತ ಮಾಡಲಾಯಿತು. ಕಲಾ ತಂಡಗಳ ಮೂಲಕ ಸ್ವಾಗತವನ್ನು ಮಾಡಿದ್ರು. ಆನಂತರ ನಂದಿ ಧ್ವಜಕ್ಕೆ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋ ಮೂಲಕ ಪೂಜೆಯನ್ನು ಸಲ್ಲಿಸಿದ್ರು. ಬಳಿಕ ಚಾಮುಂಡಿಯ ದರ್ಶನಕ್ಕೆ ಹೋಗಿರುವಂಥದ್ದು. CM DK ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಈಗಾಗಲೇ ದೇವಿಯ ದರ್ಶನಕ್ಕೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೇವಾಲಯದಿಂದ ಹೊರಗಡೆ ಬಂದು ನೇರವಾಗಿ ಸ್ಟೇಜ್ಗೆ ಹೋಗ್ತಾರೆ. ಅಲ್ಲಿ ನಾಡದೇವತೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ಅಧಿಕೃತವಾಗಿ ದಸರಾಗೆ ಚಾಲನೆಯನ್ನು ನೀಡುವಂಥದ್ದು. ಜೆ.ಪಿ. ಸರ್, ಆನಂದ್ ಗ್ರೇಟ್. ಆನಂದ್ ಬಿಟ್ಕೊಟ್ಟಿಲ್ಲ ನೋಡಿ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ಟು, ಆಮೇಲೆ ಅಲ್ಲಿ ಈಗ ಕಾರ್ಯಕ್ರಮ ಆರಂಭ ಆಗುತ್ತೆ. ಮಹಾದೇವ ಸ್ವಾಮಿ ಕೂಡ ಇದ್ದಾರೆ. ಮಹಾದೇವ ಸ್ವಾಮಿ, ಬರ್ತೀನಿ ಒಂದೇ ವಿರಾಮದ ನಂತರ ಮತ್ತೆ ಸ್ವಾಗತ. ಈಗಾಗಲೇ ದಸರಾ ಸಂಭ್ರಮದ ವಿಚಾರವಾಗಿ ನಮ್ಮ ಪ್ರತಿನಿಧಿಗಳಿಂದ ಮಾಹಿತಿಯನ್ನ ಪಡೀತಾ ಇದ್ವಿ. ವಿನೋದ್ ಮತ್ತು ಆನಂದ್, ಈಗ ಮಹಾದೇವ ಸ್ವಾಮಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾದೇವ ಸ್ವಾಮಿ ಅವರೇ, ನೀವು ಮೂಲತಃ ಮೈಸೂರಿನವರೇ. ದಸರಾ ಸಂಭ್ರಮ ನಿಮ್ಮಂದನೂ ಸ್ವಲ್ಪ ತಿಳ್ಕೊಳ್ಳೋಣ. ಇವರು ಮೈಸೂರವರ? ರಾಮನಗರ ಡೆಪ್ಯುಟೇಷನ್ ಶ್ರೀಪಾದ್ ಪಾಟೀಲ್. ಯಾಕಂದರೆ ದಸರಾ ಹೌದು, ದಸರಾ ಅಂತಂದರೆ ಕೂಡ ಭಾಳ ವಿಶೇಷ ನಮಗಂತೂ. ಯಾಕಂದರೆ ನೀವು ಹೇಳಿದಾಗೆ ಮೂಲತಃ ನಾನು ಮೈಸೂರಿಗರನ್ನ ಆಗಿರೋದ್ರಿಂದ ಈ ಮೈಸೂರಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳ ಪರಿಚಯ ಕೂಡ ಇದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಹಿಂದಿನಿಂದಲೂ ಕೂಡ ನೋಡ್ಕೊಂಡ್ಬಂದಿದ್ದೀನಿ. ಜೊತೆಗೆ ಅದರ ವರದಿಯನ್ನು ಕೂಡ ಮಾಡಿದ್ದೀನಿ ಸುಮಾರು 8 ರಿಂದ 9 ವರ್ಷಗಳ ಕಾಲ. ಅಂದರೆ ಈ ಒಂದು ದಸರಾದಲ್ಲಿ ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದರೆ, ಯಾಕಂದರೆ ನಿಮ್ಮ ಅಭಿರುಚಿಗೆ ತಕ್ಕಂಥ ಕಾರ್ಯಕ್ರಮಗಳನ್ನು ನೀವೇ ಆಯ್ಕೆ ಮಾಡ್ಕೋಬೋದು. ಯಾಕಂದರೆ ನೀವು ಯಾವುದೇ ಕಡೆಗೆ ಹೋದರೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನೀವು ಕ್ರೀಡೆ ಬಗ್ಗೆ ಆಸಕ್ತಿ ಇದೆ ಅಂತಂದರೆ ಅಲ್ಲಿ ದಸರಾ ಕ್ರೀಡಾಕೂಟ ನಡೆಯುತ್ತೆ. ಕುಸ್ತಿ ಬಗ್ಗೆ ಆಸಕ್ತಿ ಇದೆ ಅಂತಂದರೆ ಮಹಾದೇವ ಸ್ವಾಮಿ, ಈ ಶ್ರೀಪಾದ್ ಪಾಟೀಲ್ದು ಒಂದೇ ಆಸಕ್ತಿ, ಆಹಾರ ಮೇಳ. ಶ್ರೀಪಾದ್ ಪಾಟೀಲ್ದು ಒಂದೇ ಆಸಕ್ತಿ, ಆಹಾರ ಮೇಳ. ಹಾಗೆ ನೋಡಿ, ಅವ್ರಿಗೆ ಆಸಕ್ತಿ ಆಹಾರದ ಮೇಳಲ್ಲಿ ಅವರು ಆಸಕ್ತಿಯನ್ನು ಪಡ್ಕೋಬೋದು. ಈಗ ಕವಿತೆ ಇದರ ಬಗ್ಗೆ, ಕವನ ಇದರ ಬಗ್ಗೆ ಆಸಕ್ತಿ ಇದ್ದರೆ ಕವಿಗೋಷ್ಠಿ ಇರುತ್ತೆ, ಕವಿಗೋಷ್ಠಿನೇ ಆಯ್ಕೆ ಮಾಡ್ಬೋದು. ನಾವು ಯುವಕರು, ನಮಗೆ ಹುಮ್ಮಸ್ಸು ಬೇಕು, ನಾವು ಕುಣಿಬೇಕು ಅಂತಂದರೆ ಯುವ ದಸರನ್ನ ಮಾಡ್ಕೋಬೋದು. ಮತ್ತು ಮಕ್ಕಳಿಗೂ ಕೂಡ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅಲ್ಲಿ ಮಕ್ಕಳ ದಸರಾ ಅಂತನ್ನುವಂಥದ್ದು ಅಂದರೆ ಅವರ ಅಭಿರುಚಿಗೆ ತಕ್ಕಂತೆ ಇಲ್ಲಿ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡ್ಕೋಬೋದು. ಹಾಗಾಗಿಯೇ ಕೂಡ ಮೈಸೂರು ದಸರಾ ಉತ್ಸವ ಅಂತಂದರೆ ನವರಾತ್ರಿ ಎಂದೇ ಯಾವಾಗಲೂ ಕೂಡ ಸಾಕಷ್ಟು
ಖುಷಿ ಮತ್ತು ಸಂಭ್ರಮ ಯಾಕೆ ಅಂದರೆ ನಮ್ಗೆ ಏನು ಬೇಕು, ನಮ್ಗೆ ಯಾವುದು ಇಷ್ಟ ಅದು ಇಲ್ಲಿ ಸಿಗ್ತಾ ಹೋಗುತ್ತೆ. ಈಗ ನಮಗೆ ಅರಮನೆಯ ಪರಂಪರೆಯ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಅರಮನೆಗೆ ಹೋದ್ರೆ ಸಾಕು. ಈಗಾಗಲೇ ಖಾಸಗಿ ದರ್ಬಾರು ಆರಂಭ ಆಗುತ್ತೆ. ಅರಮನೆಯ ಹಿಂದೆ ಹೇಗೆ ಇತ್ತು, ಹೆಂಗೆ ರಾಜ ಮಹಾರಾಜರ ಕಾಲದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು ಅನ್ನುವಂಥರ ಪರಿಚಯ ಕೂಡ ಆಗುತ್ತೆ. ಪ್ರಾಣಿ ಪ್ರಿಯರಾದರೆ ಮೃಗಾಲಯಕ್ಕೆ ಹೋಗ್ಬೋದು. ನನಗೆ ಒಂದು ಕನ್ಫ್ಯೂಷನ್ ಏನು ಗೊತ್ತಾ, ಈಗ ನನಗೆ ತುಂಬ ಗೆಳೆಯರಿದ್ದಾರೆ ಅಲ್ಲಿ. ಅಂದರೆ ಒಂದೇ ಕಾಲಕ್ಕೆ ಬೇರೆ ಬೇರೆ ಫಂಕ್ಷನ್ಸ್ ಆಗೋದಿಲ್ವಾ, ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಹಂಗೆ ಬರಲ್ವಾ ಅಂತ. ಇದು ಈ ಪ್ರೋಗ್ರಾಮ್ಗೆ ನಾನು ಬಂದಿದ್ದೀನಿ ಅಲ್ಲಿ ಅದು ಮಿಸ್ ಆಯಿತು, ಇದಕ್ಕೆ ಬಂದಿದ್ದೀನಿ ಅಲ್ಲಿ ಮಿಸ್ ಆಯಿತು. ಆಮೇಲೆ ನೀವು ಅಲ್ಲ ಯೂಶುವಲಿ ಹೆಂಗೆ ಸರ್ ಅಲ್ಲಿ ಸೈಮಲ್ಟೇನಿಯಸ್ಲಿ ಎಲ್ಲ ಕಾರ್ಯಕ್ರಮಗಳು ಆಮೇಲೆ ನಿಮಗೆ ಒಂದೇ ಸಲಕ್ಕೆ ಓಡೋಕ್ಕೂ ಆಗೋದಿಲ್ಲ. ಆಮೇಲೆ ನಮ್ಮ ದಿವಿ ತಿದ್ದಿದ್ರೆ ಈಗ ಏನು ಜಟ್ಟಿ ಕಾಲಕ್ಕೆ ಇಳಿದು ಬಿಡ್ತಿದ್ದ. ಯಾರು ಎಲ್ಲರೂ ಭಾಗವಹಿಸಿ ಬಂದರೆ ಗ್ಯಾರಂಟಿ ಇಳಿದು ಬಿಡ್ತಿದ್ದ ನಮ್ಮ ದಿವಿತ್ತು. ಹಂಗೆ ಮಿಸ್ ಆಗಲ್ವಾ ಅಂತ ನಿಮಗೆ? ಅಂದರೆ ನೆಕ್ಸ್ಟ್ ಇಯರ್ಗೆ ಹುಡುಕ್ತೀರಾ? ಇಲ್ಲ ಹಾಗೇನಿಲ್ಲ, ಯಾಕಂದ್ರೆ ಒಂದೇ ನಿಮಿಷ ಬಂದೆ. ಸಿಎಂ ನೇರ ಪ್ರಸಾರ, ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟದ ಹಂಪ ನಾಗರಾಜಯ್ಯ, ಎಚ್ ಸಿ ಮಹದೇವಪ್ಪ, ಎಚ್ ಕೆ ಪಾಟೀಲ್, ತನ್ವೀರ್ ಸೇಠ್, ಅನೇಕ ಗಣ್ಯಮಾನ್ಯರು ಈ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಲು ಆಗಮಿಸಿದ್ದಾರೆ. ಬಂಧುಗಳೇ, ದಸರೆ ನಾಡಹಬ್ಬದ ಉದ್ಘಾಟನಾ ಕ್ಷಣಗಳು ಆ ಇದೀಗ ಕ್ಷೇತ್ರ ನರಸಿಂಹರಾಜಕ್ಕೆ ಬರುತ್ತಾ? ತನ್ವೀರ್ ಸೇಠ್ ಬರಬೇಕು ಅಂತಂದ್ರೆ ಐ ಮೀನ್ ಹೌದು MLA ಮೈಸೂರು ಜಿಲ್ಲೆ ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಹೌದಲ್ವಾ? ಕರೆಕ್ಟ್. ಅಲ್ಲ, ನಾನು ಪರ್ಟಿಕ್ಯುಲರ್ ಕೇಳಿದ್ದು ಅಲ್ಲಿ MLA ಯಾರು ಬರ್ತಾರೆ ಅಂತ ಕೇಳೋಣ ಅಂತ. ನೆಕ್ಸ್ಟ್ ಕೇಳೋಣ. ಎಲ್ಲ MLAಗಳು ಬರ್ತಾರೆ. ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿ, ಹಂಪ ನಾಗರಾಜಯ್ಯ, ಎಚ್ ಸಿ ಮಹದೇವಪ್ಪ ಉಸ್ತುವಾರಿ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಮೈಸೂರಿಗೆ ವಿರಾಮದ ನಂತರ ಮತ್ತೆ ಸ್ವಾಗತ. ಇವತ್ತಿನಿಂದ ದಸರಾ ವೈಭವ 9:15ರಿಂದ 9:45 ಶುಭ ಲಗ್ನದಲ್ಲಿ ಈಗ ವಿಶೇಷ ಚಾಲನೆ ಸಿಗ್ತಾ ಇದೆ. ಅದರ ನೇರ ಪ್ರಸಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ನೀವು ಗಮನಿಸ್ತೀರಿ. ವೇದಿಕೆಯ ಕಾರ್ಯಕ್ರಮದ ನೇರ ಪ್ರಸಾರ ಪ್ರಾರ್ಥನೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಇದ್ದಾರೆ, ಎಚ್ ಕೆ ಪಾಟೀಲ್ರು, ಹಂಪ ನಾಗರಾಜಯ್ಯ. ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಾ ಇರುವಂತಹ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ. ನನಗೆ ಅಲ್ಲಿ CMಗೆ ಅಷ್ಟು ಟೆನ್ಷನ್ ಇದೆ, ಒಂದು ಕಡೆ ಇಡೀ ಟೆನ್ಷನ್ ಇದೆ, ಲೋಕಾಯುಕ್ತ ಟೆನ್ಷನ್ ಇದೆ. ಅಂದರೆ ಎನಿ ಟೈಮ್ ಅರೆಸ್ಟ್ ಆಗ್ಬೋದು ಅಂಥದ್ದೆಲ್ಲ ಇದೆಯಲ್ಲ. ಆ ಟೈಮಲ್ಲೆಲ್ಲ ಇಂಥದ್ದನ್ನೆಲ್ಲ ಮ್ಯಾನೇಜ್ ಮಾಡೋದು ಭಾಳ ಸ್ಕಿಲ್ ಬೇಕಲ್ಲ ಪೊಲಿಟಿಷಿಯನ್ಸ್ಗಳಿಗೆ. ನಮಗೆ ಯಾವುದಾದ್ರೂ ಒಂದು ವಿಚಾರಗಳು ಬೇರೆ ಬಂದ ತಕ್ಷಣ ಕೂರೋಂಗಿಲ್ಲ ನಿಲ್ಲಂಗಿಲ್ಲ ಅಂಥ ಪರಿಸ್ಥಿತಿ ಆಗಿರ್ತದೆ. ಇವರೆಲ್ಲ ಎಷ್ಟು ಟೆನ್ಷನ್ಗಳನ್ನು ತಗೊಂಡಿರ್ಬೇಕು ಅಂತ. ಅಲ್ಲ, ಮೋಸ್ಟ್ಲಿ ಅದು ಅನಿವಾರ್ಯವೂ ಆಗುತ್ತಾ ಅಂತ. ಯಾಕಂದರೆ ನಾನು ಅಧೀರ್ನಾಗಿದ್ದೀನಿ ಅಂತಂದರೆ ಶತ್ರುಗಳು ಸರಿಯಾಗಿ ಕೊಡ್ತಾ ಇದೀವಿ ಇವರಿಗೆ ಅನ್ನೋ ರೀತಿ ಮೆಸೇಜ್ ಅವರು ಅದನ್ನು ವೆರಿ ಪಾಸಿಟಿವ್ ಆಗಿ, ಇಲ್ಲ ನಾನು ನಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡ್ರೆ ಕೇರೆ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಒಂದು ಅವಕಾಶ ಅಂತ. ಅಂದರೆ ಎಲ್ಲ ಸಮಸ್ಯೆಗಳು ಒಂದು ಅವಕಾಶವನ್ನು ಕೂಡ ಕೊಡುತ್ತೆ ಅಂತ ಹೇಳ್ತಾರಲ್ಲ. ಈಗ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಅಂದರೆ ಅದೊಂದು ನಾಣ್ಣುಡಿ. ಅದು ನೀವು ಯಾವುದೇ ಒಂದು ಸಮಸ್ಯೆ ಅಂತ ತಿಳ್ಕೊಂಡ್ರೆ ಕಷ್ಟ. ಈ ಸಮಸ್ಯೆ ನನಗೊಂದು ಅವಕಾಶ ಅಂತ ಅಂದ್ಕೊಂಡ್ರೆ ಅದು ಅವಕಾಶವಾಗಿ ಮಾರ್ಪಡತ್ತೆ ಅಂತೇಳಿ ನೀವು ಹೇಳ್ದಂಗೆ. CM ಅರೆಸ್ಟ್ ಆಗ್ತಾರೇನೋ, CM ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿತಾರೆ.